ಇದ್ರಲ್ಲಿ ನನ್ನ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು ರೊಮ್ಯಾನ್ಸು ಇದಿಷ್ಟೇ ಕಷ್ಟ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಈಗಷ್ಟೇ ಬಿಡುಗಡೆಯಾಗಿದೆ ಲಕ್ಷ್ಮೀಪುತ್ರ ಸಿನಿಮಾದ ಮೊದಲನೇ ಹಾಡು ಇನ್ಮೇಲೆ. ಫಸ್ಟ್ ನಾನು ಗೌರಿಪುತ್ರ ಅಂತ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕಣ್ಣ ಜೊತೆ ಇದ್ದಾಗ ಗೌರಿಪುತ್ರ ಅಂತ ಯಾಕೆ ಇಡಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪುತ್ರ ಅಂತಾನೆ ಇಡೋಣ. ಆಕ್ಚುಲಿ ಅವ್ನು ಜಾಸ್ತಿ ಹೊತ್ತು ಬರೀಲಿಲ್ಲ ಸಾಂಗ್ ನ, ಒಂದು 2 hours ಎಲ್ಲ ಬರ್ಬಿಟ್ಟು ನೋಡ್ ಮಗ ಚೆನ್ನಾಗಿದೆ ಅಂತ ಕೇಳ್ದ, ಕೂತ್ಕೊಂಡ್ರೆ 2 hour ಅಲ್ಲೇ ಬರೀತಾನೆ, ಇಲ್ಲ ಅಂತಂದ್ರೆ 15 ದಿನ ಆದ್ರೂ ಬರೆಯೋದಿಲ್ಲ ಆತರ. ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ನನ್ನ ಅದೃಷ್ಟ. ಥ್ಯಾಂಕ್ ಯು. ಭಾರತ ಚಿತ್ರರಂಗ ಇರ್ಬೋದು, ಕನ್ನಡ ಚಿತ್ರರಂಗ ಇರ್ಬೋದು, ತುಂಬಾ ಏನು ಮೇಜರ್ ಕಮರ್ಷಿಯಲ್ ಹಿಟ್ಸ್, ನಂಬರ್ ಆಫ್ ಹಿಟ್ಸ್ ಅನ್ನೋದು ಕಮ್ಮಿ. ಬಟ್ ಕಾಮಿಡಿ ಜೊತೆಗೆ ಒಂದು ಇದ್ರಲ್ಲಿ ನನ್ನ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು ರೊಮ್ಯಾನ್ಸು ಇದಿಷ್ಟೇ ಕಷ್ಟ. ಮಿಕ್ಕಿದೆಲ್ಲ ಮಾಡ್ಬಿಟ್ಟಿದ್ದೀರಲ್ಲ. ನಮ್ಮ ಕನ್ನಡ ಜನತೆ ಈ ಸಾಂಗ್ ನ ನೋಡಿ ಹರಿಸಿ ಹಾರೈಸಿ ಹಿಟ್ ಮಾಡ್ಬೇಕಾಗಿ ಅಂತ ಕೇಳ್ಕೊಂಡಿದ್ದೀನಿ. ಬಟ್ ಯಾವಾಗ ಅರ್ಜುನ್ ನಾನು ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ಮಗ, ನೀನು ಯೋಚನೆ ಮಾಡಬೇಡ, ನಿಮ್ಮ ಫೋನ್ಗೆ ಕಾಯ್ತದೆ 20 ವರ್ಷ, ಥ್ಯಾಂಕ್ ಯು, ಮಾಡೋಣ ಎನಿಥಿಂಗ್ ಅಂತ. ಸುಮಾರು ದಿನ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿಲ್ಲ ಕನ್ನಡದಲ್ಲಿ, ರೀಸೆಂಟ್ ಆಗಿ ಯಾವ್ದು ಬಂದಿಯಾ ಇಲ್ವಲ್ಲ ಅದನ್ನ ಅನ್ಕೊಳ್ತಾ ಇದ್ದೆ. ಐ ವಾಸ್ ಥಿಂಕಿಂಗ್ ಟು ಮೈ ಸೆಲ್ಫ್, ಈ ಹಾಡು ಕೇಳಿದ್ಮೇಲೆ ಐ ಫೀಲ್ ಲೈಕ್ ಇಟ್ಸ್ ಗೋಯಿಂಗ್ ಟು ಗೋ ಆನ್ ಲೂಪ್, ಮತ್ತೆ ಕೇಳೋಣ, ಮತ್ತೆ ನೋಡೋಣ ಅಂತ ಅನ್ಸಿದೆ. ಇನ್ಮೇಲೆ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವರೇಟ್ ಸಾಂಗ್. ಇನ್ಮೇಲೆ ನೀನನ್ನ ಹುಡುಗ ಇದೆಯಲ್ಲ, ಇಟ್ಸ್ ಅ ವೆರಿ ಕ್ಯೂಟ್ ಫೇಸ್, ಇಟ್ಸ್ ಸ್ಮಾಲ್ ಫೇಸ್. ಆ ಇಮೋಷನ್ ನೀವು ಕ್ಯಾಚ್ ಮಾಡೋದು ತುಂಬಾ ಮುದ್ದಾಗಿದೆ, ತುಂಬಾನೇ ಚೆನ್ನಾಗಿದೆ. ಮಮ್ಮಿ ನೀವು ಫಸ್ಟ್ ಕತೆ ಕೇಳು ನಿಜ ಹೇಳ್ತಿದ್ರಿ. ಕತೆ ಕೇಳಿದ ತಕ್ಷಣ ನಾನು ಅವ್ನು ಕಾಣಲೇ ಇಲ್ಲ, ಅಥವಾ ಅವ್ನ ಬಗ್ಗೆ ಏನೇನು ಕೇಳಿದ್ರೆ ಅದೆಲ್ಲವೂ ಅರಸೋಯ್ತು. ಒಂದು ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಇಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ, ಇನ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ನಾನಂತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಗೊತ್ತಾ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಂಗ್ ಸೇರುತ್ತೆ, ಯಾಕಂದ್ರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ರು ಅರ್ಜುನ ಇದ್ದಾರೆ. ಪುಣ್ಯನೋ ಏನೋ ಸಿಕ್ಬಿಟ್ನಲ್ಲ, ಯಾರಾದ್ರೂ ಏನೇ ಅಲ್ಲಿ